ಅಂಕೋಲಾ, ಕಾರವಾರ, ಕುಮಟಾ, ಶಿರಸಿ ಇಲ್ಲೆಲ್ಲ ಕೂಡ ಸರಣಿ ಅನಾಹುತಗಳಾಗಿದೆ. ಹೊನ್ನಾವರದಲ್ಲೂ ಕೂಡ ಭಾರಿ ಅನಾಹುತಕ್ಕೆ ಸಾಕ್ಷಿಯಾಗಿದೆ. ಅಧಿವೇಶನದಲ್ಲಿ ಅಂಕೋಲಾದ ಗುಡ್ಡ ಕುಸಿತದ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ ಶಾಸಕರಿಂದ. ಭೂಕುಸಿತವಾಗಿ 10 ಜನ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋದನ್ನ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪ ಮಾಡೋದ್ರ ಮೂಲಕ ಸದನದ ಗಮನವನ್ನ ಸೆಳೆದಿದ್ದಾರೆ ಶಾಸಕ ಸತೀಶ್ ಸೈ. 400 ಮೀಟರ್ ರಸ್ತೆ ಕುಸಿದು ಹೋಗಿದೆ, ಮನೆಗಳಿಗೆ ಮಣ್ಣು ನುಗ್ಗಿದೆ, ಸೀಬರ್ಡ್ಗೆ ಭೂಮಿ ಕೊಟ್ಟಿದ್ದಾರೆ. ಆ ಸೀಬರ್ಡ್ನ ಕಾಮಗಾರಿಯ ಕಾರಣಕ್ಕೆ ಅಲ್ಲಿ ನೆರೆ ಪ್ರದೇಶ ಉಂಟಾಗಿದೆ. ಇದಕ್ಕೆ ಕಂದಾಯ ಸಚಿವರು ಭೇಟಿ ಕೊಡಬೇಕು ಅಂತೆಲ್ಲ ಕೇಳಿದ್ರು. ಸೊ ಕೃಷ್ಣ ಬೈರೇಗೌಡರು ಕೂಡ ಉತ್ತರ ಕೊಟ್ಟಿದ್ದಾರೆ. ನ್ಯಾಷನಲ್ ಹೈವೇ ಮತ್ತೆ ಸೀಬರ್ಡು ಕೇಂದ್ರ ಸರ್ಕಾರದ ಬಳಿ ಇದೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಸಹಕಾರ ಕೊಡ್ತಾ ಇಲ್ಲ ಅಂತ ಆ ಕಡೆ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋ ಕೆಲಸವನ್ನ ಕೃಷ್ಣ ಬೈರೇಗೌಡರು ಮಾಡಿದ್ದಾರೆ. ತಕ್ಷಣಕ್ಕೆ ರಕ್ಷಣಾ ಪರಿಹಾರದ ಕೆಲಸಗಳನ್ನ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ರು. ನಮ್ಮ ಕಾರವಾರದಲ್ಲಿ ಅಂಕೋಲಾ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ದೀರಿ? ಓಕೆ, ರೆವೆನ್ಯೂ ಮಿನಿಸ್ಟರ್ ಹೇಳಿ. ಸುಮಾರು 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಿ, ಏನಾಗಿದೆ ಈಗ ಫಸ್ಟಿಗೆ ಅಲ್ಲ ಸರ್, 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಡ್ ಅಂಕೋಲಾ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು, ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ, ಏನು ಇವತ್ತೇನಾಗಿ ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಭಾಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ. ಸೊ ಆಂಗಲ್ 45 ಡಿಗ್ರಿ ಆಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ಸನ್ಮಾನ್ಯ ಸದಸ್ಯರು ಹೇಳಿದ್ದು ವಿಚಾರ, ಅವರು 10 ಜನ ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀರ್ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ ಅನ್ನೋದು ಬೇಕು. ಅಟ್ಲೀಸ್ಟ್ ಸನ್ಮಾನ್ಯ ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲಾಗಿದಾರ, ಏನ್ ಅವ್ರ ಸ್ಥಿತಿ, ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡ್ಬೋದು, ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಅದು ಇಂಪಾರ್ಟೆಂಟ್ ಈಗ. ಯಾಕಂದ್ರೆ ಅವ್ರು 10 ಜನ ಅಂತ ಹೇಳ್ತಾ ಇದ್ದಾರೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಅದಲ್ಲ ಪ್ರಶ್ನೆ. ಇಲ್ಲಿ ಜೀವದ ಪ್ರಶ್ನೆ, 10 ಜನದ ಜೀವದ ಪ್ರಶ್ನೆ. ಇಮಿಡಿಯೇಟ್ ಆಗಿ ನಮ್ಮ ಸದಸ್ಯರು ಏನು ಹೇಳಿದಾರೋ ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಬೇಕು. ತಾವು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀರಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಮಗೆ ಬರ್ತದೆ, ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಅಂತ ಸನ್ಮಾನ್ಯ ಸದಸ್ಯರು ಹೇಳಿದ್ದು. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಈಗ 7 ಜನರ ಮೃತದೇಹ ಪತ್ತೆ ಆಗಿದೆಯಾ? ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಈ ನಂಬರ್ಸ್, ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ಬದುಕುಳಿದಿರುವಂತಹ ಸಾಧ್ಯತೆ ಎಷ್ಟು ಮಟ್ಟಿಗೆ ಕ್ಷೀಣಿಸ್ತಾ ಇದೆ? ಖಂಡಿತವಾಗಿ ಈಗ 9 ಜನ ಈಗ ಕಾಣೆಯಾಗಿರುವಂತದ್ರಲ್ಲಿ 7 ಜನರ ಸಾವಾಗಿರುವುದನ್ನ ಈಗಾಗಲೇ ಜಿಲ್ಲಾಡಳಿತ ದೃಢಪಡಿಸಿದೆ. ಯಾಕಂತಂದ್ರೆ ಗುಡ್ಡ ಕುಸಿತ ಆ ಭಾಗದಲ್ಲಿ ಗುಡ್ಡ ಕುಸಿತ ಯಾವ ರೀತಿ ಇತ್ತು ಅಂತಂದ್ರೆ, ಒಂದು ಇಡೀ ಅಂಗಡಿಯೇ ಕೊಚ್ಚಿಕೊಂಡು ಹೋಗಿತ್ತು. ಹೀಗಾಗಿ ಅಂಗಡಿಯಲ್ಲಿದ್ದಂತಹ ಗ್ರಾಹಕರು ಇರ್ಬೋದು, ಹಾಗೆ ಅಂಗಡಿಯ ಪ್ರತಿಯೊಬ್ಬರು ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಸದ್ಯ 9 ಜನರು ಕಾಣೆಯಾಗಿರೋ ಬಗ್ಗೆ ಮಾಹಿತಿ ಇರುವಂತದ್ದು. ಅದರಲ್ಲಿ 7 ಜನರ ಈಗ ಶವವಾಗಿರೋದನ್ನ ದೃಢಪಡಿಸಿದ್ದಾರೆ. ಉಳಿದವರ ಅಥವಾ ಸತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಜಿಲ್ಲಾಡಳಿತ ದೃಢಪಡಿಸಿಲ್ಲ. ಬಟ್ ಶೋಧ ಕಾರ್ಯವನ್ನ ಮುಂದುವರಿಸುವುದಾಗಿ ಈಗಾಗಲೇ ಹೇಳಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ಇನ್ನಷ್ಟು ಸಾವಿನ ಸಂಖ್ಯೆ ಏರಿಕೆ ಆಗುವಂತಹ ಸಾಧ್ಯತೆ, ಕ್ಷಣಕ್ಕೂ ಆತಂಕ ಅಂತೂ ಮುಂದುವರಿತಾ ಇದೆ. ಕಾರಣ ಟೀ ಅಂಗಡಿನಲ್ಲಿ ಗ್ರಾಹಕರು ಇದ್ದ ಸಂದರ್ಭದಲ್ಲಿ ಅವರವರ ವೆಹಿಕಲ್ಸ್ನೆಲ್ಲ ಪಾರ್ಕ್ ಮಾಡಿರ್ತಾರೆ. ಒಂದು ಕಾರು ಮತ್ತೆ ಅಲ್ಲೊಂದು ಟ್ಯಾಂಕರು ಎಲ್ಲವನ್ನ ಕೂಡ ಪಾರ್ಕ್ ಮಾಡಿರ್ತಾರೆ. ಒಂದು ಟ್ಯಾಂಕರ್ ಅಂತೂ ನದಿಗೆ ಬಿದ್ದಿದೆ, ಕಾರ್ ಏನಾಯ್ತು ಗೊತ್ತಿಲ್ಲ. ಆಮೇಲೆ ಆ ಟೀ ಅಂಗಡಿ ಅದು ಕೂಡ ಕೊಚ್ಕೊಂಡು ನದಿ ಪಾಲಾಗಿದೆ ಅಂತ ಹೇಳಲಾಗ್ತಾ ಇದೆ.